ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತಡಕಾಯಿತು. ಆದರೆ ಕಲಬುರಗಿ ಮತ್ತು ಬೀದರ್ನಲ್ಲಿ ಇನ್ನೂ ಕೂಡ ಕಬ್ಬು ಬೆಳೆಗಾರರು ತಮ್ಮ ಹೋರಾಟವನ್ನು ಕೈಬಿಟ್ಟಿಲ್ಲ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದೇ ಇದ್ದರೆ ನವೆಂಬರ್ 21ಕ್ಕೆ ರಸ್ತೆ ತಡೆ ನಡೆಸ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ದಾವಣಗೆರೆ, ಗದಗದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ನಡೆಸ್ತಾ ಇರುವಂತಹ ಹೋರಾಟ ವಿಕೋಪಕ್ಕೆ ತಿರುಗಿತ್ತು. ಬೆಳಗಾವಿಯ ಗುರ್ಲಾಪುರದಲ್ಲಿ ನಡೆದ ಕಬ್ಬು ಬೆಳೆಗಾರರ ಹೋರಾಟವನ್ನ ಸರ್ಕಾರ ಹೇಗೋ ತಣ್ಣಗಾಗಿಸ್ತು. ಬಾಗಲಕೋಟೆಯಲ್ಲೂ ಕಬ್ಬು ಬೆಳೆಗಾರರ ಕಿಚ್ಚನ್ನ ಆರಿಸಲಾಯಿತು. ಆದರೆ ಬೀದರ್ನಲ್ಲಿ ಆಗ್ತಿಲ್ಲ. ಪ್ರತಿ ಟನ್ ಕಬ್ಬಿಗೆ ರಿಕವರಿ ಆಧಾರದಲ್ಲಿ 2,900 ರೂಪಾಯಿ ಕೊಡ್ತಿದ್ದು ಮೋಸ ಮಾಡ್ತಿದ್ದಾರೆ. ನಮಗೆ ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ನವೆಂಬರ್ 5ರಿಂದಲೂ ಹೋರಾಟ ಮಾಡ್ತಿದ್ದಾರೆ. ನಿನ್ನೆ ಶಾಸಕರು, ಸಚಿವರು, ಜಿಲ್ಲಾಧಿಕಾರಿಗಳು ಮನವೊಲಿಸಿದ್ರೂ ಆಗ್ಲಿಲ್ಲ. ಕೊನೆಗೆ ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಿಎಂ ಹತ್ರ ಮಾತಾಡಿ ಸಮಸ್ಯೆ ಬಗೆಹರಿಸ್ತೀನಿ ಅಂದವರು ಇವತ್ತು ಏನೂ ಮಾತಾಡಲಿಲ್ಲ. ಹೀಗಾಗಿ ನವೆಂಬರ್ 21ಕ್ಕೆ ಬೀದರ್ನಾದ್ಯಂತ ರಸ್ತೆ ತಡೆ ನಡೆಸಲು ತೀರ್ಮಾನಿಸಿದ್ದಾರೆ. ಇಡೀ ರಾಜ್ಯಕ್ಕೆ ಬೆಲೆ ನಿಗದಿ ಮಾಡಿದ್ದಾರೆ. 3,200 ಮತ್ತು 3,300. ಅದರ ಪ್ರಕಾರ ಇವತ್ತು ನಾವು ಕೂಡ ಗಟ್ಟಿಯಾಗಿದ್ದೇವೆ. ಇಲ್ಲಿ ಈಗ 21ನೇ ತಾರೀಕು ದಿನ ರಸ್ತಾ ರೋಕೋ ಆಂದೋಲನ ಇಟ್ಕೊಂಡಿದ್ದೇವೆ ಜಿಲ್ಲೆಯಾದ್ಯಂತ. ಇನ್ನು ಪ್ರತಿ ಟನ್ ಕಬ್ಬಿಗೆ 3,160 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದಲ್ಲಿ ರೈತ ಪರ ಸಂಘಟನೆಗಳ ಪ್ರತಿಭಟನೆ ತೀವ್ರಗೊಳ್ತಿದೆ. ಕಲಬುರಗಿ ಜಿಲ್ಲೆಯ ರೈತರಿಗೆ ಆಗ್ತಿರೋ ಅನ್ಯಾಯವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಸರಿಪಡಿಸ್ತಿಲ್ಲ. ಇನ್ನೆರಡು ದಿನ ಕಾಯ್ತೀವಿ, ಅಷ್ಟರಲ್ಲಿ ಅನ್ಯಾಯ ಸರಿಪಡಿಸದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕು, ಖರೀದಿ ಕೇಂದ್ರ ತೆರಿಬೇಕು ಅಂತ ದಾವಣಗೆರೆಯ ಹೊನ್ನಾಳಿ, ನ್ಯಾಮತಿ ಪಟ್ಟಣ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗ್ತಿದೆ. ರೈತರ ಪ್ರತಿಭಟನೆಗೆ ಬಿಜೆಪಿಯ ರೇಣುಕಾಚಾರ್ಯ ಮತ್ತು ಇತರರು ಸಾಥ್ ಕೊಟ್ಟಿದ್ರು. ಆದರೆ ಅಂಗಡಿ ಮುಂಗಟ್ಟು ಬಂದ್ ಮಾಡದಂತೆ ಹೊನ್ನಾಳಿ ಕಾಂಗ್ರೆಸ್ ಶಾಸಕ ಶಾಂತನಗೌಡ ಇನ್ನೊಂದು ಕಡೆ ಬೇದಿಗೆಳೆದಿದ್ರು. ಟಿಬಿ ಸರ್ಕಲ್ನಲ್ಲಿ ಮಾತಿನ ಚಕಮಕಿ ನಡೆದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಕೊನೆಗೆ ಕಾಂಗ್ರೆಸ್ ಮುಖಂಡ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ನಿಗಮ ಅಧ್ಯಕ್ಷ ಬಿ ಮಂಜಪ್ಪ, ಬಿಜೆಪಿ ಮುಖಂಡ ಪಾಲಾಕ್ಷಪ್ಪನ ಕಪಾಳಕ್ಕೆ ಹೊಡೆದ ಘಟನೆಯೂ ನಡೆಯಿತು. ಇನ್ನು ಸಿಎಂ ತವರು ಮೈಸೂರಿನಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯುವಂತೆ ನಂಜನಗೂಡಿನಲ್ಲಿ ರೈತರು ಹೆದ್ದಾರಿಯಲ್ಲೇ ಎತ್ತಿನ ಗಾಡಿ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರು. ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದಕ್ಕೆ ಪೊಲೀಸರು ಅಡ್ಡ ಬಂದಾಗ ರೈತರು ಪೊಲೀಸರ ಮಧ್ಯೆ ಮಾತಿನ ಚಕಮಕಿಯೂ ನಡೆಯಿತು. ಒಂದ್ ಕಡೆ ಕಬ್ಬು ಬೆಳೆಗಾರರು, ಇನ್ನೊಂದ್ ಕಡೆ ಮೆಕ್ಕೆಜೋಳ, ಭತ್ತ ಬೆಳೆಯುವ ಅನ್ನದಾತರು ಬೀದಿಗಿಳಿದಿದ್ದಾರೆ. ದಿನೇ ದಿನೇ ರೈತರ ಹೋರಾಟಗಳು ಜೋರಾಗ್ತಾ ಇದ್ದು ಸರ್ಕಾರ ಯಾವಾಗ ಅನ್ನದಾತರ ಸಮಸ್ಯೆ ಬಗೆಹರಿಸುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.